ನಾಳೆಯಿಂದ ರಾಜ್ಯದಲ್ಲಿ ಪ್ರತಿನಿತ್ಯ 5,000 ಟೆಸ್ಟಿಂಗ್ ಮಾಡುವಂತಹ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಕೆಲವು ಪ್ರಮುಖ ಆಸ್ಪತ್ರೆಗಳಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಭರದಿಂದ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಹೈ ಅಲರ್ಟ್, ಟೆಸ್ಟಿಂಗ್ ಹೆಚ್ಚಳಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ತಾನೇ ನಾಳೆಯಿಂದ ಪ್ರತಿನಿತ್ಯ 5,000 ಟೆಸ್ಟ್ಗೆ ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ. ಎಲ್ಲ ಹಾಸ್ಪಿಟಲ್ಗಳಲ್ಲೂ ತಯಾರಿ ನಡೀತಾ ಇದೆ. ಈಗ ಮಲ್ಲೇಶ್ವರಂನ KC ಜನರಲ್ ಹಾಸ್ಪಿಟಲಲ್ಲಿ ಕೂಡ ಟೆಸ್ಟಿಂಗ್ಗೆ ಸಿದ್ಧತೆ. ಬೆಂಗಳೂರಿನಲ್ಲಿ 1,500, ಗೊತ್ತಿಲ್ಲ 1,000 ಅಂತ ಕೆಲವರು ಅಂತಾರೆ, 1,500 ಅಂತಾರೆ. ಬೆಂಗಳೂರಿನಲ್ಲೇ 1,000 ಟಾರ್ಗೆಟ್, ಉಳಿದ ಜಿಲ್ಲೆಗಳಲ್ಲಿ ಇನ್ನೊಂದು 4,000, ಉಳಿದ 30 ಜಿಲ್ಲೆಗಳಲ್ಲಿ ಆ ರೀತಿ ಟೆಸ್ಟಿಂಗ್ ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ನನ್ನ ಪ್ರಕಾರ 1,500 ಅಂತಲೇ ಅಂದ್ಕೊಳ್ಳೋಣ. ನಿನ್ನೆಯಿಂದನೇ 1,500 ಶುರು ಮಾಡಿದ್ದಾರೆ ಬೆಂಗಳೂರಲ್ಲಿ. ಇವತ್ತು ಬೆಂಗಳೂರಿನ ನಂಬರ್ ಜಾಸ್ತಿ ಆಗುತ್ತೆ, ಗ್ಯಾರಂಟಿ ಜಾಸ್ತಿ ಆಗುತ್ತೆ ಇವತ್ತು ಬರ್ತಕ್ಕಂಥ ರಿಪೋರ್ಟಲ್ಲಿ. ಇಷ್ಟು ದಿನ ಕಡಿಮೆ ಟೆಸ್ಟಿಂಗ್ ಮಾಡ್ತಾಯಿದ್ರು. ಈಗ ಇದಕ್ಕೋಸ್ಕರ ತಯಾರಿಗಳು ಭರದಿಂದ ಸಾಗಿದೆ. ದಿನಕ್ಕೆ 5,000 RT-PCR ಕಿಟ್ ಬೇಕಲ್ಲ ಇವರಿಗೆ ಟೆಸ್ಟ್ ಮಾಡೋದಕ್ಕೆ. ಆರೋಗ್ಯ ಸಚಿವರು ನೋಡಬೇಕಾದ ಸುದ್ದಿ. ನೀವು ಬರೀ ಆದೇಶ ಕೊಟ್ಬಿಟ್ರಿ 5,000 ಟೆಸ್ಟಿಂಗ್ ಮಾಡಿಬಿಡಿ ಅಂತ ಟಾರ್ಗೆಟ್ ಕೊಟ್ಬಿಟ್ರಿ. ಆದರೆ ಟೆಸ್ಟ್ ಮಾಡುವ ಸಿಬ್ಬಂದಿಗೆ ಮೂಲ ಸೌಕರ್ಯ ಕಲ್ಪಿಸ್ಕೊಡ್ಬೇಕಲ್ವಾ? ನೀವು PPE ಕಿಟ್ ಸಪ್ಲೈ ಮಾಡಿಲ್ಲ. ವಿತೌಟ್ PPE ಕಿಟ್ ಅವರು ಸ್ವ್ಯಾಬ್ ಟೆಸ್ಟ್ ಮಾಡ್ತಾ ಇದ್ದಾರೆ. ರೂಲ್ಸ್ ಪ್ರಕಾರ ಸ್ವ್ಯಾಬ್ ಟೆಸ್ಟ್ ಮಾಡ್ತಕ್ಕಂಥವ್ರು PPE ಕಿಟ್ ಹಾಕ್ಕೋಬೇಕು. ಆದರೆ ಅದಿನ್ನೂ ಕೂಡ ಸಪ್ಲೈ ಆಗಿಲ್ಲ. ಇಲ್ಲಿ ಕೋವಿಡ್ ಟೆಸ್ಟ್ಗಳ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಈಗಾಗಲೇ ಟೆಸ್ಟಿಂಗ್ಗೆ ಟಾರ್ಗೆಟ್ ಅನ್ನು ಕೂಡ ಕೊಡಲಾಗ್ತಾ ಇದೆ. KC ಜನರಲ್ ಆಸ್ಪತ್ರೆಯಲ್ಲಿ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಬೇರೆ ಕಡೆಗೆ ಆ ಸ್ಯಾಂಪಲ್ ಅನ್ನು ರವಾನೆ ಮಾಡ್ತಾ ಇದ್ದಾರೆ. ಆದರೆ ಬಹುತೇಕ ಸ್ಯಾಂಪಲ್ ಟೆಸ್ಟ್ ಕೇಂದ್ರಗಳಲ್ಲಿ PPE ಕಿಟ್ ಅನ್ನು ಧರಿಸದೆ ನೇರವಾಗಿ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ಕಾಣಸಿಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಈ ಹಿಂದಿನ ಕೋವಿಡ್ ಅಲೆಗಳಲ್ಲಿ ತುಂಬ ಕಟ್ಟುನಿಟ್ಟಾಗಿ PPE ಕಿಟ್ಗಳನ್ನೇ ಧರಿಸಿ ಕೋವಿಡ್ ಟೆಸ್ಟ್ಗಳನ್ನು ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಆ ರೀತಿಯ ಸನ್ನಿವೇಶಗಳು ಆಸ್ಪತ್ರೆಯ ಮುಂಭಾಗ ಕಾಣಿಸ್ತಾ ಇಲ್ಲ ನಮಗೆ. ಒಂದು ಅವರಿಗೆ PPE ಕಿಟ್ ಸರಬರಾಜು ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊಂದಲ ಇದೆ. ಆದರೆ ಬಹುತೇಕರು ನೋಡ್ತಾ ಇರ್ಬೋದು, ಕೈಗೆ ಗ್ಲೌಸ್ ಕೂಡ ಹಾಕ್ಕೊಳ್ಳದೆ ಆಪ್ರೇಟ್ ಮಾಡ್ತಾ ಇರುವಂಥದ್ದು ತುಂಬ ಡೇಂಜರಸ್ ಅದು. ಯಾಕಂದರೆ ಇವರು ಕೂಡ ಅಂದರೆ ನರ್ಸ್ಗಳಾಗಿರ್ಬೋದು ಅಥವಾ ಟೆಸ್ಟಿಂಗ್ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅವರು ಹೊರಗಡೆ ಓಡಾಡುವಾಗ ಆ ಸೋಂಕು ಹಬ್ಬುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ತುಂಬ ಕಟ್ಟುನಿಟ್ಟಾಗಿ ಅವರು ಟೆಸ್ಟಿಂಗ್ಗಳನ್ನು ಮಾಡಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಆ ರೀತಿಯ ಕಾಣಿಸ್ತಾ ಇಲ್ಲ ದೃಶ್ಯಗಳು. ಒಂದು ಶೀಲ್ಡ್ ಏನೋ ಇದೆ, ಬಟ್ ಆ ಭಾಗದಲ್ಲಿ ಇರುವಂತಹವರು ಅವರು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತಾರೆ, ಜೊತೆ ಮಾತನಾಡ್ತಾರೆ. ಸೊ ಈ ಸಂದರ್ಭದಲ್ಲಿ PPE ಕಿಟ್ಟನ್ನು ಧರಿಸ್ಕೊಂಡ್ರೆ ಅಟ್ಲೀಸ್ಟ್ ಅವರು ಗ್ಲೌಸ್ ಆದರೂ ಧರಿಸ್ಕೋಬೇಕು. ಅದರಲ್ಲಿ ನೋಡಿ ಅವರು ಗ್ಲೌಸ್ ಕೂಡ ಕೈಗೆ ಧರಿಸ್ಕೊಳ್ಳದೆ ಟೆಸ್ಟಿಂಗನ್ನು ಮಾಡ್ತಾ ಇರುವಂಥದ್ದು. ಸೊ ಆರೋಗ್ಯ ಇಲಾಖೆ ಹಾಗೂ BBMP ಇದರ ಬಗ್ಗೆ ಗಮನ ಹರಿಸಿ ಯಾರೆಲ್ಲ ಅಂದರೆ ವಾರ್ಫುಟ್ನಲ್ಲಿ ಕೋವಿಡ್ ವಾರ್ಫುಟ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಆ ಸಿಬ್ಬಂದಿಗಳ ಸುರಕ್ಷತೆಯತ್ತೂ ಕೂಡ ದೃಷ್ಟಿ ಹರಿಸಬೇಕಾಗುತ್ತೆ. ಸೊ ಅವರು ಕೂಡ ಕೇರ್ಫುಲ್ ಆಗಿ ಎಲ್ಲ ಅವರಿಗೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಇಮಿಡಿಯೇಟ್ ಆಗಿ ರವಾನೆ ಮಾಡಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಆಸ್ಪತ್ರೆಗಳಲ್ಲಿ ಈ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ TV, ಬೆಂಗಳೂರು. ನೀವು ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ನಂತರ ನೀವು ಟಾರ್ಗೆಟ್ ಕೊಡಬೇಕಾಗಿತ್ತು. ಒಂದು ಗ್ಲೌಸು ಕೊಟ್ಟಿಲ್ಲ ಅಂತಂದರೆ ಹೆಂಗೆ? RT-PCR ಸ್ವ್ಯಾಬ್ ಕಲೆಕ್ಟ್ ಮಾಡ್ತಕ್ಕಂಥ ಸಿಬ್ಬಂದಿ ಹೆಂಗೆ ಇದನ್ನೆಲ್ಲ ನೋಡಿ? ಒಂದು ಮಾಸ್ಕ್ ಹಾಕಿರಬೇಕು, ಅದು N95 ಮಾಸ್ಕ್ಗಳೇ ಇರಬೇಕು, PPE ಕಿಟ್ ಹಾಕಿರಬೇಕು, ಕೈಗೆ ಗ್ಲೌಸ್ ಹಾಕಿರಬೇಕು. ಇವೆಲ್ಲವೂ ಕೂಡ ಸ್ವ್ಯಾಬ್ ತಗೊಳ್ತಕ್ಕಂಥವ್ರಿಗೆ ಇರಬೇಕಾದ ಮೂಲ ಸೌಕರ್ಯಗಳು ಕಲ್ಪಿಸ್ಕೊಡ್ಬೇಕು ನೀವು. ಅದು ಯಾವುದನ್ನು ಮಾಡದೆ 5,000 ಟಾರ್ಗೆಟ್ ಅಂತ ಹೇಳೋದು ತಪ್ಪಾಗುತ್ತೆ. ಅವರು ಮನುಷ್ಯರಲ್ವಾ, ಅವ್ರಿಗೂ ಕೂಡ ಜೀವನ ಎಲ್ಲ ಇರುತ್ತಲ್ಲ. ಮತ್ತು ಅವ್ರನ್ನ ಅವ್ರುಗಳು ಬಿದ್ದುಬಿಟ್ರೆ ಕಷ್ಟ. ಆಮೇಲೆ ಇನ್ಯಾರು ಟೆಸ್ಟ್ ಮಾಡೋರು ಯಾರು? ಹಾಗಾಗಿ ಮೊದಲು ನೀವು ಮೂಲ ಸೌಕರ್ಯವನ್ನು ಅವರಿಗೆ ಕಲ್ಪಿಸ್ಕೊಡ್ಬೇಕು, ಆಮೇಲೆ ಮಿಕ್ಕಿದ ವಿಚಾರ. ಅದನ್ನು ಮಾಡದೆ ಹೋದರೆ ಕಷ್ಟ ಆಗುತ್ತೆ. PPE ಕಿಟ್ ಹಾಕ್ಕೊಳ್ಳದೇನೆ ಗಂಟಲು ದ್ರವ ಸಂಗ್ರಹ ಮಾಡ್ತಕ್ಕಂಥದ್ದು ತಪ್ಪು. 5,000 ಸಿಬ್ಬಂದಿ ಕರ್ನಾಟಕದಾದ್ಯಂತ 5,000 ಟೆಸ್ಟ್ ಪರ್ ಡೇ. ಹೆಂಗೆ ಆಗಬೇಕು? ಇವ್ರುಗಳಿಗೆ ಆಗ್ಬಿಟ್ರೆ ಏನು ಮಾಡ್ತೀರಾ? ಹೆಚ್ಚು ಕಡಿಮೆ ಪಾಪ ಅವ್ರಿಗೆ ಅನ್ನಂಗಿಲ್ಲ ಬಿಡಂಗಿಲ್ಲ. ಡಿಪಾರ್ಟ್ಮೆಂಟ್ ವಿರುದ್ಧ ಮಾತಾಡೋಕ್ಕಾಗಲ್ಲ. ಸರ್ಕಾರ ಈಗಾಗಲೇ ಅವ್ರಿಗೆಲ್ಲ ಆದೇಶ ಹೊರಡಿಸ್ಬಿಟ್ಟಿದೆ. ಹಾಗಾಗಿ ವಿಧಿ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಏನು ಹಬ್ಬ ಅಂದರೆ ಅವರೊಂದು ದುಡ್ಡು ಕೊಟ್ಬಿಟ್ಟು ಒಂದು ಮಾಸ್ಕ್ ಪರ್ಚೇಸ್ ಮಾಡ್ಬೋದು. ಅದು ಸರ್ಜಿಕಲ್ ಮಾಸ್ಕ್ ಆಗಲ್ಲ, N95 ಆಗಬೇಕು.
ಈ ಥರದ ಪರಿಸ್ಥಿತಿ ಇದು ನಾವು ನೋಡಿದ್ದು ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ. ಇನ್ನೂ ಉಳಿದ ಹಾಸ್ಪಿಟ್ಲ್ಗಳಲ್ಲೂ ಇದೇ ಪರಿಸ್ಥಿತಿ ಇರುತ್ತೆ ನನ್ನ ಪ್ರಕಾರ. ಹಾಗಾಗಿ ನೀವು ಎಚ್ಚರಿಕೆಯನ್ನು ತಗೊಬಂದು ಸ್ವ್ಯಾಬ್ ಟೆಸ್ಟನ್ನು ಮಾಡಬೇಕಾದ್ರೆ ನೀವು ಮೊದಲು ಆ ಸಿಬ್ಬಂದಿಗಳಿಗೆ ಮೂಲ ಸೌಕರ್ಯವನ್ನು ಕಲ್ಪಿಸ್ಕೊಡಿ ದಯವಿಟ್ಟು.